ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಮನುಷ್ಯತ್ವನೇ ಇಲ್ಲದೆ ಇರೋ ಮನುಷ್ಯರು ಮಾಡಿರೋ ಕೆಲಸ ನೋಡಿ. ಖಾಲಿ ಬಿದ್ದಿರೋ ನಮ್ಮ ಪಕ್ಕದ ಮನೇಲಿ ಬೆಕ್ಕನ್ ಮರಿಗಳು ಹಚ್ಕೊಳ್ಳೋ ಶಬ್ದ ಕೇಳಿಸ್ತಿತ್ತು ಅಂತ ಅದೇನೋ ಹೋಗಿ ನೋಡೋದ ಅಂತ ನೋಡಿದ್ರೆ ಯಾರೋ ಪಾಪಿಗಳು 3 ಪುಟ್ಟು ಬೆಕ್ಕು ಮರಿಗಳನ್ನ ಮನುಷ್ಯತ್ವನೇ ಇಲ್ಲದೆ ಇರೋ ತರ ಚೀಲದಲ್ಲಿ ಕಟ್ಟಿ ಬಿಟ್ಟು ಹೋಗಿದ್ರು. ನಾನು ನನ್ನ ತಂಗಿ ಹೋಗಿ ನೋಡಿದ್ಕೆ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಏನಾಗ್ತಿತ್ತು ದೇವ್ರಿಗೆ ಗೊತ್ತು. ಇಷ್ಟ ಪುಟ್ ಮರಿಗಳನ್ನ ಅಂತಂದ್ ಬಿಟ್ಟು ಹೋಗಿರೋದನ್ನ ನೋಡಿ ನನ್ಗೂ ನನ್ನ ತಂಗಿಗೂ ಹೊಟ್ಟೆ ಎಲ್ಲ ಉದ್ದೋಯ್ತು. ಅಲ್ಲಿಂದ ಆ ಮರಿಗಳನ್ನ ಎತ್ಕೊಂಡು ನಮ್ಮ ಮನೆಗೆ ಬಂದು ಮರಿಗಳು ಎಷ್ಟು ಆಕ್ಟಿವ್ ಆಗಿದ್ದು ಅಂದ್ರೆ ಭಯಂಕರ ಆಕ್ಟಿವ್ ಆಗಿದ್ದು. ಪಾಪ ಎಷ್ಟೊತ್ತಿಂದ ಹಸ್ಕೊಂಡಿರ್ತಾವೋ ಅಂತ ಅಂಗಡಿಗೆ ಹೋಗಿ ಸಿರನ್ಸ್ ತಂದು ಅದ್ರಲ್ಲಿ ಹಾಲ್ ಫೀಡ್ ಮಾಡಿದೆ. ಆಮೇಲೆ ನಾವೇ ಸಾಕೊಳ್ಳೋದ ಅಂತ ಡಿಸೈಡ್ ಮಾಡಿದೆ. ಮನೇಲಿ ಆಸ್ ಯೂಶುವಲ್ ಸ್ಟಾರ್ಟಿಂಗ್ ಅಲ್ಲಿ ಅಪೋಸ್ ಮಾಡಿದ್ರು, ಆಮೇಲೆ ಸುಮ್ನೆ ಆದ್ರು. ನಾವೇ ಸಾಕೊಳ್ಳೋದಂತ ನಾನ್ ಅನ್ಕೊಂಡ್ರೆ ಈ ಪಿಳ್ಳೆಗಳು ಬ್ರೂನೋ ಚಾರ್ಲಿನ ನೋಡಿ ಹಾವು ಮುಂಗುಸಿ ತರ ಆಡ್ತಿದ್ದು. ಎರಡನೇ ತಾಯಿ ಈ ಹಾವು ಮುಂಗುಸಿ ದ್ವೇಷ ಒಂದೇ ದಿನ ಇದ್ದಿದ್ದು. ನಾವ್ ಅನ್ಕೊಂಡಿದ್ದೆಲ್ಲ ಪೂರ್ತಿಯಾಗಿ ಉಲ್ಟಾ ಪಲ್ಟಾ ಆಯ್ತು. ದಿನಗಳು ಕಳ್ದಂಗೆ ಬ್ರೂನೋ ಮತ್ತೆ ಚಾರ್ಲಿ ಜೊತೆ ಈ ಮರಿಗಳು ತುಂಬಾ ಹೊಂದ್ಕೋಬಿಟ್ಟು ಯಾವ ಮಟ್ಟಕ್ಕೆ ಅಂದ್ರೆ ಬ್ರೂನೋ ಅಥವಾ ಚಾರ್ಲಿನೇ ಅವ್ರ ಅಮ್ಮ ಅಂತ ಅನ್ಕೋಬಿಟ್ಟವೆ. ಅವುಗಳ ತಾಯಿ ಹತ್ರ ಹಾಲ್ ಕುಡ್ದು ಬೆಳಿಬೇಕಾಗಿರೋ ಮರಿಗಳನ್ನ ತಾಯಿಯಿಂದ ದೂರ ಮಾಡಿ ಚೀಲದಲ್ಲಿ ಕಟ್ಟಿ ತಂದು ಹಂಗ್ ಬಿಟ್ಟೋಗಿರೋದನ್ನ ನೆನ್ಸ್ಕೊಂಡ್ರೆ ಮೈ ಎಲ್ಲ ಉರಿಯುತ್ತೆ. ಬ್ರೂನೋ ಇಂದ ಆ ಕೊರತೆ ನೀಗ್ತಲ್ಲ ಅಂತ ಅನ್ಕೊಂಡ್ರೆ ಅವನಿಗೆ ಹಿಂಗ್ ಮಾಡಿ ಕೂರ್ಸಿದ್ರು. ಆಮೇಲೆ ಇವ್ರಗಳ ಕಾಟ ತಡಿಯಕ್ಕಾಗ್ದೆ ಪಾಪ ಸೋಫಾ ಇಲ್ಲ ಮಂಚ ಮೇಲೋಗಿ ಮಲ್ಕೋತಾ ಇದ್ದ. ಬ್ರೂನಲ್ಲಿ ಚಾರ್ಲಿ ಮರಿಗಳ ಜೊತೆ ಆಟ ಆಡ್ತಿದ್ಲು ಅನ್ನೋದ್ ಬಿಟ್ರೆ ಈ ಬ್ರೂನೋ ತರ ಹತ್ರಕ್ ಬಿಟ್ಕೋತಿರ್ಲಿಲ್ಲ. ಆದ್ರೆ ಆಮೇಲೆ ದೊಡ್ಡ ಎಡವಟ್ಟೆ ಆಯ್ತು. ನಮ್ ಬ್ರೂನೋ ಊಟ ಮಾಡಿಸೋ ಟೈಮಲ್ಲಿ ಮರಿಗಳು ಬಂದು ಕೈ ತೊತ್ತಿನೋದ್ನ ಅಭ್ಯಾಸ ಮಾಡ್ಕೊಂಡು ಮರಿಗಳು ಬ್ರೂನೋ ಮತ್ತೆ ಚಾರ್ಲಿ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಈ ಕಡೆ ಅದೇ ಜಾತಿಗೆ ಸೇರಿದ ಮುನ್ನಿ ಮತ್ತೆ ಮಿಲ್ಲಿಗೆ ಇವ್ರಗಳ ಕಂಡ್ರೇನೆ ಆಗ್ತಿರ್ಲಿಲ್ಲ. ಒಂದ್ 5-10 ದಿನ ಮನೆ ಬಿಟ್ಟೆ ಹೊಂಟೋಗಿದ್ರು. ಮರಿಗಳನ್ನ ಸಾಕೊಂಡು ತಪ್ಪು ಮಾಡ್ಬಿಟ್ವ ಅಂತ ಒಂದ್ಸರಿ ಅನ್ಸ್ಬಿಡ್ತು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಯ್ತಾ ಬಂತು. ಎಲ್ಲ ಚೆನ್ನಾಗಿ ಆರಾಮಾಗಿ ನಡೀತಿದೆ ಅನ್ನೋ ಟೈಮಲ್ಲಿ ನಡಿಬಾರ್ದಾಗಿದ್ದು ನಡೀತು. ಇದ್ದಕ್ಕಿದ್ದಂಗೆ ಒಂದ್ ಬೆಕ್ಕನ್ ಮರಿಗೆ ಹುಷಾರ್ ತಪ್ತು. ಅದಕ್ಕೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಅಷ್ಟೊಳಗೆ ಅದ್ರ ಪ್ರಾಣ ಹೋಗಿತ್ತು. ಸಾಯೋಕ್ ಮುಂಚೆ ಟಾಯ್ಲೆಟ್ ಮಾಡಿದಾಗ ಅದ್ರಲ್ಲಿ ಈ ಹುಳ ಬಂದಿತ್ತು ಅಂಡ್ ಹೊಟ್ಟೆ ಎಲ್ಲ ತುಂಬಾ ಊದ್ಕೊಂಡಿತ್ತು. ಇವಾಗ ನಮ್ ಜೊತೆ ಉಳ್ಕೊಂಡಿರೋದು ಇವರಿಬ್ರಲ್ಲಿ ಒಬ್ರಿಗೂ ಸೇಮ್ ಅದೇ ತರ ಆಗಿತ್ತು. ಬಟ್ ಈ ಸರಿ ಅದೇನು ಅಂತ ನಾನು ತಿಳ್ಕೊಂಡಿದ್ದೆ. ಸೊ ಅದಕ್ಕೆ ಕರೆಕ್ಟ್ ಮೆಡಿಸಿನ್ ಕೊಟ್ಟು ಅವಳನ್ನ ಉಳಿಸ್ಕೊಂಡು ಬಟ್ ಪ್ರೆಸೆಂಟ್ ಮುನ್ನಿ ಮಿಲ್ಲಿ ಇವೆರಡು ಪಿಳ್ಳೆಗಳು ಮತ್ತೆ ಬ್ರೂನೋ ಚಾರ್ಲಿ ಎಲ್ರು ಹ್ಯಾಪಿ ಫ್ಯಾಮಿಲಿ ಆಗಿದ್ದಾರೆ. ನಮ್ ಪಿಳ್ಳೆ ಮರಿಗಳಿಗೆ ನೇಮ್ ನ ಸಜೆಸ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.